ಗ್ರೇಸಿಂಗ್ ದ ಇವೆಂಟ್. ಸರ್ ನನಗೆ ಮೊದಲಿಂದ ಪರಿಚಯ ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ಆಕ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೂ ಕೂಡ ನಾನೊಬ್ಬ ಡ್ಯಾನ್ಸರ್ ಆಗಿದೆ, ಆಗ್ಲೂ ಕೂಡ ಫೇಸ್ಬುಕ್ ಅಲ್ಲಿ ನಾವು ಏನೇ ಕಳ್ಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರು, ರೆಸ್ಪಾಂಡ್ ಮಾಡ್ತಾ ಇದ್ರು. 10 ವರ್ಷದ ಹಿಂದೆ ಸರ್ಗೆ ಪ್ರಾಯಶ ನೆನಪಿರ್ಲಿಕ್ಕಿಲ್ಲ, ನನ್ನ ಹೆಸರು ಅವಾಗ ನಾಗರಾಜ್ ಅಂತ ಇತ್ತು. ಸೊ ನಾನು ಅಂತಲ್ಲ, ಎಲ್ರಿಗೂ ನೀವು ಆ ಥರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ನಿಜವಾಗ್ಲೂ ಆ್ಯಂಡ್ 7 ಮನೆಗೆ ನಾವು ನಿಮಗೆ ಶುಭಾಶಯ ಹೇಳಬೇಕು, ನೀವು ನಮಗೆ ಶುಭಾಶಯ ಹೇಳಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ಸೋನಲ್ ಮೊಂತೆರು ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್. ಆ್ಯಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್. ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನ ಥರ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಮ್ಮನ್ನಂತಲ್ಲ, ನಮ್ಮ ಚಿತ್ರತಂಡ ಯಾರೇ ಆಗಿರಲಿ, ಅದೊಂಥರ ನಮಗೂ ಒಂದು ಮನೆ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಈಗ ಮ್ಯಾಮ್ ಅಂತ ಕರಿಬೇಕು. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡೋಕ್ಕೆ. ನಾನು ದೇವರಾಣೆ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ, ನನ್ನ ದಿಯಾ ಡೈರೆಕ್ಟರ್ ಆಗಿರಲಿ ತರುಣ್ ಸರ್ ಕೂಡ ಹೇಳಿದ್ರು, ಯಾಕೆ ಡೈರೆಕ್ಷನ್ ಕೊಡ್ತಾ ಇದೀಯ ಅಂತ. ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ಈಗಲೂ ಊಟನೂ ಆಗಿಲ್ಲ ಸರ್, ಎಲ್ಲ ರೆಕ್ಕೆ ಅದು ಇದು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಅಂತ. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸಿನಿಮಾ ಆಗಿರಲಿ, ಕೆಲವೊಂದು ತಂಡ ಆಗಿರಲಿ, ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ. ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ. ನೋಡಿದ ಮೇಲೂ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ. ನಮ್ದು ಏನಿದ್ರು ಕ್ರಿಕೆಟ್ ಅಲ್ಲಿ 2 ಸರಿ ನನ್ನ ಔಟ್ ಮಾಡಿದ್ದಾರೆ, ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್. ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ, ಶೂಟ್ ಟೈಮಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು. ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್, ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನಮ್ಮ DOP ಸರ್ ಆಗಿರಲಿ, ಎಡಿಟರ್ ರಕ್ಷಿತ್, ಅವನ ಮೂರವನೇ, ಅವನ ಬಗ್ಗೆ ಹೇಳ್ತೀನಿ. ಅವ್ರ ತಂದೆ